ಲೈಫಲ್ಲಿ ಎಷ್ಟೇ ಗಾಡಿಗಳು ಬಂದ್ರೂ ಈ ಗಾಡಿ ಥರ ಇನ್ಯಾವುದೂ ಬರೋ ಚಾನ್ಸೇ ಇಲ್ಲ. ನೋಡಿ ನಮ್ಮ ಅಮ್ಮ ಬಂದರು. ಅಮ್ಮ ಏನು ಹಾಯ್ ಮಾಡಿ ಇವಾಗ ಬಂದವಳೆ. ಆಲ್ಮೋಸ್ಟ್ ಅಲ್ಲಿ 1 hour ವೇಟ್ ಮಾಡ್ತಾಳೆ. ಇದೇ ದೇವಸ್ಥಾನ ಫುಲ್ಲು ರಶ್ ನೋಡಿ. ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ, ನಮ್ಮ ತಂಗಿನೂ ಜಾಯ್ನ್ ಆಗ್ತಿದ್ದಾಳೆ. ಇಲ್ಲ, ಲಾಸ್ಟ್ ವಿಡಿಯೋದಲ್ಲಿ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ, ತುಂಬ ಸಪೋರ್ಟ್ ಮಾಡಿದ್ರಿ. ಆ್ಯಂಡ್ ಈ ವಿಡಿಯೋಗೂ ತುಂಬ ಸಪೋರ್ಟ್ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗೂ ಇನ್ನೂ ಖುಷಿ ಆಗುತ್ತೆ, ಇನ್ನೊಂದು ವೀಡಿಯೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರನೇ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಇಲ್ಲೇ ನಿಯರ್ ಬೈ ಒಕ್ಕಲ್ಗುಟ ಹತ್ರ ಅಂತೆ. ನನಗೂ ಅಷ್ಟು ಐಡಿಯಾ ಇಲ್ಲ, ನಾನು ಯಾವತ್ತೂ ಹೋಗಿಲ್ಲ. ಸೊ ಅಲ್ಲಿ ಹೋಗಿ ನೋಡೋಣ. ಇನ್ನು ಸ್ನಾನ ಮಾಡಿಲ್ಲ, ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೋಗೋಣ. ಬನ್ನಿ ಗೈಸ್. ಇವಾಗ ಸ್ನಾನ ಮಾಡ್ಕೊಂಬಂದೆ. ಬನ್ನಿ ಇವಾಗ ಪಟ್ ಅಂತ ಡ್ರೆಸ್ ಚೇಂಜ್ ಮಾಡ್ಕೊಂಬೋಣ. ಬನ್ನಿ ಹೋಗೋಣ. ಇವಾಗ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನಕ್ಕೆ ಹೋದ್ಮೇಲೆ ಇದರಲ್ಲೇ ನಮ್ಮ ಮಮ್ಮಿ ಡ್ಯಾಡಿನೂ ತೋರಿಸ್ತೀನಿ ನಾನು. ಗೈಸ್ ಬನ್ನಿ ಇವಾಗ ನನ್ನ ಡಾರ್ಲಿಂಗ್ ಅಂತ ತೆಗಿತೀನಿ. ನಾನು ಡಾರ್ಲಿಂಗ್ ತೋರಿಸ್ತೀನಿ ಈಗ ನೋಡಿ. ನನ್ನ ಡಾರ್ಲಿಂಗ್ ಗೈಸ್ ಆಲ್ಮೋಸ್ಟ್ ಅಲ್ಲಿ ಒಂದು 2 months ಆಗೋಗಿದೆ ಗಾಡಿ ತೆಗೆದು, ಎಲ್ಲೂ ಹೋಗಿಲ್ಲ. ಇವತ್ತೇ ಗಾಡಿ ತೆಗಿತಾ ಇರೋದು. ಬನ್ನಿ ಗಾಡಿ ಸ್ಟಾರ್ಟ್ ಮಾಡ್ತೀನಿ ಇವಾಗ. ಬಟ್ ಇವತ್ತು ಗಂಟನೂ ನನ್ನ ಡಾರ್ಲಿಂಗು ಯಾವತ್ತಿಗೂ ನನ್ನ ಯಾವುದೇ ಕಾರಣಕ್ಕೂ ಎಲ್ಲೂ ನನಗೆ ಕೈ ಕೊಡ್ದಂಗೆ ನೆಮ್ಮದಿಯಾಗಿ ಕರ್ಕೊಂಡೋಗಿ ನೆಮ್ಮದಿಯಾಗಿ ಕರ್ಕೊಂಬಂದಿದೆ. ಸೊ ನಾನು ತುಂಬ ಇಷ್ಟಪಡ್ತೀನಿ ಈ ಗಾಡಿನ. ನನ್ನ ಲೈಫಲ್ಲಿ ಎಷ್ಟೇ ಗಾಡಿಗಳು ಬಂದ್ರೂ ಈ ಗಾಡಿ ಥರ ಇನ್ಯಾವುದೂ ಬರೋ ಚಾನ್ಸೇ ಇಲ್ಲ. ಬನ್ನಿ ಇವಾಗ ಹೋಗೋಣ. ಇದರಲ್ಲಿ ನಮ್ಮ ತಂದೆನೂ ಬರ್ತಾ ಇದ್ದಾರೆ, ತೋರಿಸ್ತೀನಿ ಬನ್ನಿ ಅವ್ರನ್ನ. ನೋಡಿ ನಮ್ಮ ಅಮ್ಮ ಬಂದರು. ಅಮ್ಮ ಏನು ನಮ್ಮಪ್ಪ ಹಾಯ್ ಮಾಡಿ. ಅಪ್ಪಂಗೆ ಕ್ಯಾಮ್ರಾ ಶೈ ಜಾಸ್ತಿ ಆಯ್ತು. ಬನ್ನಿ ಇವಾಗ ಹೋಗ್ತಾ ಆನ್ ದ ವೇ ನಮ್ಮ ತಂಗಿ ನನಗೆ ಪಿಕ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ. ಗೈಸ್ ಎಷ್ಟು ಟ್ರಾಫಿಕ್ ಇದೆ ನೋಡಿ ಗೈಸ್, ಫುಲ್ ಟ್ರಾಫಿಕ್. ಬೆಂಗಳೂರಲ್ಲಿ ರೋಡ್ಗೂ ಟ್ರಾಫಿಕ್ ಇದೆ ಗೈಸ್. ಎಲ್ಲಾದರೂ ಹೋಗ್ಬೇಕಂದ್ರೆ ಮಿನಿಮಮ್ 1 hour 2 hour ಮುಂಚೆನೇ ಹೋಗ್ಬೇಕು ಗೈಸ್. ಇಮ್ಮಿಡಿಯೇಟಾಗಂತೂ ಹೋಗೋಕ್ಕಾಗಲ್ಲ ಇಲ್ಲಿ. ಎಷ್ಟು ಜಾಮ್ ಇದೆ ನೋಡಿ ಗೈಸ್ ಇಲ್ಲಿ. ಬೆಂಗಳೂರು ಪೂರ್ತಿ ಜಾಮ್. ಈ ಕಡೆ ಅವರು ಬರಲ್ಲ, ಈ ಕಡೆ ನಾವು ಹೋಗೋಕ್ಕಾಗಲ್ಲ. ಆ ಥರ ಜಾಮ್ ಮಾಡಿಟ್ಟಿರ್ತಾರೆ ನೋಡಿ ಗೈಸ್. ಇವ್ನು ಹೆಂಗೆ ನುಗ್ತಾವ ನೋಡಿ ಗೈಸ್. ಇಲ್ಲಿ ನೋಡಿ ಗೈಸ್, ಅವನು ಬಂದ್ರೇ ಈಗ ಏನು ಆ ಥರನೂ ಜನಕ್ಕೆ. ಅಪ್ಪ ಸ್ವಾಮಿ, ಪ್ರಪಂಚದಲ್ಲಿ ದಿನಕ್ಕೆ ಒಬ್ಬರೇ ಒಂದು ಮನೇಲಿ ಒಂದೇ ಗಾಡಿ ಓಡಾಡಬೇಕು. ಅದಕ್ಕೆ ನಮ್ಮ ಫ್ಯಾಮಿಲಿ ಪೂರ್ತಿ ಒಂದೇ ಗಾಡಿಯಲ್ಲಿ ಓಡಾಡ್ತಾ ಇದ್ವಿ ಗೈಸ್. ಇವಾಗ ಯಾವುದಿದು ನ್ಯಾಷನಲ್ ಕಾಲೇಜ್ ಹತ್ರ ಬಂದಿದ್ದೀವಿ, ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ. ನಮ್ಮ ತಕ್ಕಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವಳು ಬಂದ ತಕ್ಷಣವೇ ಅವಳನ್ನು ಕರ್ಕೊಂಡು ಹೋಗೋದು. ಇವಾಗ ನಮ್ಮಮ್ಮ ನನಗೆ ಅಲ್ಲಿ ಟಿಕ್ಕಿ ಪುರಿ ಕಾಣಿಸ್ತು, ಸೊ ಅದಕ್ಕೆ ಟಿಕ್ಕಿ ಪುರಿ ಕೊಡಿಸಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೇನೆ. ಬಮ್ಮ ಟಿಕ್ಕಿ ಪುರಿ ತಿನ್ನೋಣ ಬನ್ನಿ. ಇಲ್ಲಿ ನೋಡಿ ಟಿಕ್ಕಿ ಪುರಿ ಇದೆ. ಅಣ್ಣ ಒಂದು ಟಿಕ್ಕಿ ಪುರಿ ಕೊಡೋಣ. ಈಗ ಇಲ್ಲಿ ಮೆಟ್ರೋ ಕೆಳಗಡೆನೇ ಇದೆ. ಇದು ಮೆಟ್ರೋ ಇಳಿಯೋ ಜಾಗ. ಈ ಥರ ಒಂದು ಅಂಗಡಿ ಹಾಕ್ಕೊಂಬಿಡ್ಬೇಕು ಗೈಸ್. ಒಳ್ಳೆ ಬಿಸ್ನೆಸ್ ಇದೆ.
ನೆಕ್ಸ್ಟ್ ಲೆವೆಲ್ ಬಿಸ್ನೆಸ್ ಮಾಡ್ಕೊಬೋದು. ಇವ್ರ ಹತ್ರ ಎಲ್ಲ ಸಿಗುತ್ತೆ, ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ. ಅಣ್ಣ ನಿಮ್ಮ ಹತ್ರ ಏನೇನು ಸಿಗುತ್ತೆ ಅಣ್ಣ? ಏನೇನು ಸಿಗುತ್ತೆ? ನಮ್ಮ ಹತ್ರ ಬೇಲ್ ಪುರಿ ಇದೆ, ಚಿಕ್ಕಿ ಪುರಿ ಇದೆ, ನಿಪ್ಪಾಟ್ ಮಸಾಲ, ಗೋಟಿ ಮಸಾಲ, ಹಾಂ, ಬನ್ ಮಸಾಲ, ಪೈನಾಪಲ್ಲು, ಸ್ವೀಟ್ ಕಾರ್ನು, ಮೊಳಕೆ ಕಾಳು ಇದೆ, ಬನ್ ಮಸಾಲ ಇದೆ, ಸಮೋಸ ಬೇಲ್ ಇದೆ, ಪೈನಾಪಲ್ ಬೇಲ್ ಇದೆ, ಪೈನಾಪಲ್ ಟಿಕ್ಕಿ ಇದೆ, ಗೋಟಿ ಮಸಾಲ ಇದೆ. ಗೋಟಿ ಮಸಾಲ ಇಷ್ಟು ಗೈಸ್ ನೋಡಿ, ಇವ್ರ ಹತ್ರ ಇಷ್ಟು ಸಿಗುತ್ತೆ. ಇಲ್ಲ ಮೆಟ್ರೋ ಕೆಳಗಡೆ ನ್ಯಾಷನಲ್ ಕಾಲೇಜ್ ಇದೆಯಲ್ಲ, ನ್ಯಾಷನಲ್ ಕಾಲೇಜ್ ಮೆಟ್ರೋ ಕೆಳಗಡೆನೆ ಇದೇನಾ? ತಿನ್ಕೊಂಬಂದೆ, ಚೆನ್ನಾಗಿತ್ತು, ಗುಡ್ ಟೇಸ್ಟ್, ಎಲ್ಲ ಗುಡ್. ಇನ್ನು ನಮ್ಮ ಅಪ್ಪ ನಮ್ಮ ಅಮ್ಮ ಅಲ್ಲೇ ಇದ್ದಾರೆ, ಅಲ್ಲೇ ತಿಂತಾರೆ. ಇವತ್ತಾದರೂ ಬಂದಿಲ್ಲ ನಮ್ಮ ತಂಗಿ, ಕಾಯ್ತಾ ಇದ್ದೀವಿ. ಆಲ್ಮೋಸ್ಟ್ ಆಲ್ 30 ಮಿನಿಟ್ಸ್ ಆಯಿತು ವೆಯ್ಟ್ ಮಾಡಿ. ಅವಾಗಿಂದ ವೆಯ್ಟ್ ಮಾಡ್ತಾನೇ ಇದ್ದೀವಿ, ಇನ್ನೂ ಬಂದಿಲ್ಲ. ಸೊ ಇವಾಗ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗಬೇಕು. ನೋಡಿ ನಮ್ಮ ತಂಗಿನೂ ಬಂದಿಲ್ಲ, ಇವಾಗ ಬಂದವಳೆ. ಆಲ್ಮೋಸ್ಟ್ ಅಲ್ಲಿ 1 ಅವರ್ ವೆಯ್ಟ್ ಮಾಡ್ತಾಳೆ ಗೈಸ್. ಬನ್ನಿ ಇವಾಗ ಹೋಗೋಣ ದೇವಸ್ಥಾನಕ್ಕೆ. ಎಲ್ಲಮ್ಮ ಇವಾಗ ದೇವಸ್ಥಾನಕ್ಕೆನಾ? ದೇವಸ್ಥಾನ ನೋಡಿ ಗೈಸ್, ಬಂದು ಆರಾಮಾಗಿ ಹೆಂಗೆ ಕೂತವಳೆ. 1 ಅವರಿಂದ ಕಾದಿದ್ದೀವಿ. 1.5 ಅವರ್ ಆಗೋಯ್ತು ಗೈಸ್. ಪಾರ್ಕಿಂಗ್ ಹುಡ್ಕಾಡಿ ಫೈನಲಿ ಸಿಕ್ತು. ಇಲ್ಲಿ ಹಾಕಿದ್ದೀನಿ ಹಾಕ್ಬಿಟ್ಟು ಹೋಗೋಣ ಗೈಸ್. ಆದರೆ ದೇವಸ್ಥಾನದಲ್ಲಿ ಫುಲ್ ರಶ್ ಇದ್ದಂಗಿದೆ. ವಿಡಿಯೋ ಮಾಡೋಕ್ಕಾಗಲ್ವೋ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ ಮಾಡೋದಕ್ಕೆ. ಬನ್ನಿ ತೋರಿಸ್ತೀನಿ ದೇವಸ್ಥಾನ ಎಲ್ಲ. ಅದು ಎಷ್ಟು ದೂರ ಹಾಕಿದ್ದೀನಿ ಗೊತ್ತಾ ನೋಡಿ ಗೈಸ್, ಅಲ್ಲಿದೆ ದೇವಸ್ಥಾನ, ಅಲ್ಲಿದೆ. ಹೋಗ್ತಾ ಇದ್ದೀನಿ ಅಲ್ಲಿಗೇನೆ ಗೈಸ್. ಇದೇ ದೇವಸ್ಥಾನ. ಇದೇ ಎಂಟ್ರಿ. ಬೆಸ್ಟ್ 2 ವೀಲರಲ್ಲೇ ಬರ್ಬೋದಾಯಿತು ಗೈಸ್. ಸೌಂಡ್ ಇಲ್ಲಿ ಹೆವಿ ಸೌಂಡು. ಬನ್ನಿ ಗೈಸ್ ಹೋಗೋಣ. ಬೇಜಾನ್ ಜನ ನಮ್ಮವರೇನೇ ಇದ್ದಾರೆ. ಇದೇನು ನಮ್ಮ ಮನೆ ಫಂಕ್ಷನ್ ಇದ್ದಂಗೆ ಇದೆ. ನೋಡಿ ಗೈಸ್, ಇದೇ ದೇವಸ್ಥಾನ. ಫುಲ್ಲು ರಶ್ ನೋಡಿ. ಆಯಿತು, ಇವಾಗ ಊಟಕ್ಕೆ ಕೂತಿದ್ದೀವಿ. ಹೆಂಗಿತ್ತು? ಊಟಕ್ಕೆ ಕೂತಿದ್ದೀವಿ. ದರ್ಶನ ಮುಗಿಸ್ಕೊಂಡು ಊಟ ಆಗಿ ಬಂದು ಇಲ್ಲಿ ಕೂತಿದ್ದೀವಿ. ನೆಕ್ಸ್ಟ್ ಎಲ್ಲಿಗೆ ಬಂದ್ವಿ? ಜ್ಯೂಸ್ ಕುಡಿಯೋಕೆ ಹೋಗ್ತೀವಿ. ಜ್ಯೂಸ್ ಕುಡಿದ್ಬಿಟ್ಟು ಹಂಗೆ ಮನೆಗೆ ಹೋಗ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ. ಹೆವಿ ರಶ್ ಇದೆ ಗೈಸ್, ಫುಲ್ಲು ಜನ ನೋಡಿ. ಫುಲ್ ಜನ, ಫುಲ್ ಕ್ರೌಡ್ ಇದೆ. ನೆಕ್ಸ್ಟ್ ಲೆವೆಲ್. ಬಟ್ ಊಟಕ್ಕಂತೂ ಮುಟ್ಲಾಟ, ಹೊಡೆದಾಟ ಎಲ್ಲ ಆಗೋಯ್ತು. ಮುಗಿಸ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ. ಈಗ ಒಂದು 5 ನಿಮಿಷ ಕುತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಕುತ್ಕೊಂಡ್ವಿ ಇಲ್ಲಿ. ಇಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟು ಜ್ಯೂಸ್ ಕುಡಿಯೋಕೆ ಹೋಗ್ತೀವಿ. ಜ್ಯೂಸ್ ಕುಡ್ಕೊಂಡು ಮನೆಗೆ ಹೋಗ್ತೀವಿ. ಹೇ ಇಳಿ, ಏನು ಚಿಕ್ಕ ಮಗುನ ನೀನು? ಹಾಂ, ಚಿಕ್ಕ ಮಗುನ?
ದೇವಸ್ಥಾನ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ಇವಾಗ ಹೋಗ್ತಾ ಆನ್ ದ ವೇ ಜ್ಯೂಸ್ ಗೀಸ್ ಏನಾದರೂ ಕುಡ್ಕೊಂಡು, ನಮ್ಮಪ್ಪ ಏನಾದರೂ ಕುಡಿಸಿದ್ರೆ ಜ್ಯೂಸ್ ಗೀಸ್ ಕುಡ್ಕೊಂಡು ಹೋಗ್ತೀವಿ. ಏನಿಲ್ಲ ಮನೆಗೆ ನಮ್ಮಪ್ಪ ನಮ್ಮಮ್ಮ ಮನೆ ಹತ್ರ ಹೋದ್ರು. ನಾವು ಹಂಗೆ ಹಿಂಗೆ ಜ್ಯೂಸ್ ಗೀಸ್ ತೊಗೊಂಬರೋಣ, ಅಲ್ಲೆಲ್ಲೂ ಸಿಗಲಿಲ್ಲ ಜ್ಯೂಸ್ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ತಂಗಿ ಇಬ್ಬರು ಬಂದ್ವಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಎಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಯಾರೂ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ, ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನಮಗೂ ಇನ್ನೂ ಮೋಟಿವೇಶನ್ ಆಗುತ್ತೆ ಮಾಡೋದಕ್ಕೆ. ಒಳ್ಳೊಳ್ಳೆ ಕಂಟೆಂಟ್ಗಳ ಜೊತೆ ಬರ್ತೀನಿ, ಒಳ್ಳೊಳ್ಳೆ ವೀಡಿಯೋಸ್ಗಳ ಜೊತೆ ಬರ್ತೀನಿ. ನಮಗೂ ಇನ್ನೂ ಮೋಟಿವೇಟ್ ಮಾಡೋದು ನಿಮ್ಮ ಕೈಯಲ್ಲೇ ಇದೆ. ನೀವು ಇನ್ನೂ ಮೋಟಿವೇಟ್ ಮಾಡಿ, ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಜೊತೆ ಬರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ವೀಡಿಯೋದಲ್ಲಿ ಒಳ್ಳೆ ರೆಸ್ಪಾಂಡ್ ಬಂದಿದೆ ನನಗೆ. ಮತ್ತು ನೆಕ್ಸ್ಟ್ ವೀಡಿಯೋಗೆ ಈ ವಿಡಿಯೋಗೆ ತುಂಬ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಚಿಕ್ಕ ವ್ಲಾಗರ್ಸಿಂದ ದೊಡ್ಡ ವ್ಲಾಗರ್ಸ್ ಕಂಡರೂ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮಿಸ್ಟರ್ ದಚ್ಚು ವ್ಲಾಗ್ಸ್.